ಪದೇ ಪದೇ ಚೆನ್ನಾಗಿರಲ್ಲ. ಮುಸ್ಲಿಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡೋದು. ಇಷ್ಟು ಜನ ಉತ್ತರ ಕೊಟ್ಟು ಮೂಲೆ ಕುಣಿಸಿ ಆದ್ರೂ ಅರ್ಥ ಆಯ್ತಾ ಇಲ್ವಲ್ಲ, ಏನಕ್ಕೆ ನನಗೆ ಇದನ್ನ ಬಗ್ಗೆ ತಿಳಿತಾ ಇಲ್ಲ. ಅದಕ್ಕೆ ನೀವೇ ಅದೆಲ್ಲ ನಮ್ಮ ಕರ್ನಾಟಕ ಜನ, ನಮ್ಮ ಮೈಸೂರು ಜನನ ಇವ್ರಿಗೆ ಬುದ್ಧಿ ಹೇಳಬೇಕು ಆ ವಿಷಯನ. ಯಾರೂ ಇಲ್ಲ ಮೈಸೂರಲ್ಲಿ, ಒಬ್ಬರೂ ಕೆಟ್ಟು ಬೀಜ ಹಾಕೋರು ಇಲ್ಲ. ಪ್ರತಾಪ್ ಸಿಂಹ ಬಿಟ್ಟು ಮೈಸೂರಲ್ಲಿ ಯಾರು ಇಲ್ದಿರೋದು ಹೇಳ್ತಾವ್ರೆ ಅಂತ ಹೇಳಿದ್ರೆ ನೀವೇನು ಹೇಳ್ತೀರ? ಅದೇನು ಮಾಡವ್ರೆ ಮುಸ್ಲಿಮ್ಸ್ ಅವ್ರು ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಏನಾಗಿದೆ ಅದರ ಬಿಟ್ಟು ಹೇಳಪ್ಪ, ಮುಸ್ಲಿಮ್ಸ್ ಅವರಿಂದ ಏನು ತೊಂದರೆ ಆಗಿದೆ? ಏನು ತೊಂದರೆ ಆಗಿದೆ? ಎಲ್ಲ ಅಕ್ಬರ್ ಅಂದರೆ ತೊಂದರೆ. ನಾವು ರಾಮ್ ಅಂತ ಹೇಳ್ತೀವಿ, ಎಲ್ಲ ಅಕ್ಬರ್ ಅಂತಾನು ಹೇಳ್ತೀವಿ, ಶಿವಾನು ಅಂತೀವಿ, ಚಾಮುಂಡಿ ಅಮ್ಮನೂ ಜ್ಞಾಪಕ ಮಾಡ್ಕೋತೀವಿ. ನಮಗೇನು ಅದ್ರ ಬಗ್ಗೆ ಕೆಟ್ಟ ಭಾವನೆ ಇಲ್ಲ. ನಮಗೆ ಸಂತೋಷ ಆಗುತ್ತೆ ದೇವ್ರ ಹೆಸರು ತಗೊಂಡ್ರೆ. ಯಾವ ದೇವರು? ಎಲ್ಲ ಒಂದೇ ದೇವರು. ನಾವು ಬರೀ ತಿಳ್ಕೊಳ್ಳೋದಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಷ್ಟೋ ದೇವ್ರ ಹೆಸರು ಇದೆ. ಆದರೆ ನಾವೇನು ತಿಳ್ಕೊತೀವಿ ಹೇಳಿ? ಈ ದೇವರು ಅದರಲ್ಲಿ ಸೇರ್ಕೊಂಡಿರ್ಬೋದು. ನಮ್ಮ ದೇವ್ರದ್ದು ಎಷ್ಟೋ ಹೆಸರುಗಳಿದೆ. ಅದರಲ್ಲಿ ರಾಮನೂ ಇರ್ಬೋದು, ಲಕ್ಷ್ಮಣೂ ಇರ್ಬೋದು. ಅವರು ಒಂದು ದೇವ್ರ ಥರನೇ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ನಮಗೆ ಅದನ್ನ ಬಗ್ಗೆ ಅರ್ಥ ಇದೆ. ನಮ್ಮ ಕುರಾನಲ್ಲಿ ಇದೆ ಅದು. ಆ ಚಾಮುಂಡಿ ಅಮ್ಮನೂ ಇರ್ಬೋದು, ಪ್ರತಿಯೊಂದು ದೇವರು. ನಿಮ್ಮ ದೇವ್ರು ಎಷ್ಟಿದೆ ಆ ದೇವ್ರ ನಮ್ಮ ಲಿಸ್ಟಲ್ಲಿನೂ ನಮ್ಮ ಕುರಾನಲ್ಲಿನೂ ಇದೆ.